ರೂತನಿಗೆ ಗೊತ್ತಿದ್ದ ಒಬ್ಬ ವ್ಯಕ್ತಿ ನನ್ನ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನಂತ ಗೊತ್ತಿಲ್ಲ, ಒಬ್ಬ ದಾವೀದ ಅಂತ ವ್ಯಕ್ತಿ ಹುಡ್ತಾನಂತ ಗೊತ್ತಿತ್ತ ಅವಳಿಗೆ? ಗೊತ್ತಿಲ್ಲ. ಆದ್ರೆ ಅವಳ ಆಯ್ಕೆ ಏನಾಗಿತ್ತು? ನಿಮ್ಮ ಆಯ್ಕೆ ದೇವರಾಗಿದ್ರೆ ನಿಮ್ಮ ಮೂಲಕವಾಗಿ ದೇವರು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೋ ನಮ್ಗೆ ಗೊತ್ತಾಗಲ್ಲ. ಇವತ್ತು ಸಣ್ಣದಾಗಿ ಕಾಣಬಹುದು, ನಿಮ್ಮ ಮೂಲಕವಾಗಿ ಇಲ್ಲಿರುವಂತ ಒಂದೊಂದು ಮಕ್ಕಳು ದೇವರಿಗಾಗಿ ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೋ ನಮ್ಗೆ ಗೊತ್ತಾಗಲ್ಲ. ನಾನು ನಂಬ್ತೀನಿ ಗೊತ್ತಾ, ನನ್ನ ನಂಬಿಕೆ ಏನು ಗೊತ್ತಾ? ಈ ಸಣ್ಣ ಸಭೆಯಲ್ಲಿ ಬೆಳೆಯುವಂತ ಮಕ್ಕಳು ದೊಡ್ಡ ಸಭೆಯನ್ನು ಕಟ್ತಾರೆ. ಆಮೇಲೆ ಹೇಳೋರು ಮಾತ್ರ. ಈ ಸಣ್ಣ ಸಭೆಯಿಂದ ದೇವ್ರು ಚಿಕ್ಕ ಮನೆ ಕೊಡಲ್ಲ ನಿಮಗೆ, ಈ ಸಣ್ಣ ಸಭೆ ಇದ್ರು ದೊಡ್ಡ ಮನೆ ಕೊಡ್ತಾರೆ ನಿಮಗೆ. ಚಿಕ್ಕ ಸಭೆ ಇದ್ರು ದೊಡ್ಡ ಆಶೀರ್ವಾದ ಮಾಡ್ತಾರೆ ದೇವರು. ಆಮೇಲೆ ಹೇಳೋರಿಗೆ ಮಾತ್ರ आशीर्वाद ಮಾಡ್ತಾರೆ. बार बार बीच बीच में कौन आमीन बोलेगा उसको आशीष करेगा प्रभु। आशीष चाहिए आपको? नहीं चाहिए? चाहिए तो क्या करना? जोर से हालेलुया बोलना। हाँ, ಎಲ್ಲರಿಗೂ ಹಿಂದಿ ಅರ್ಥ ಆಗುತ್ತೆ, ಹಿಂದಿಯಲ್ಲೇ ಮಾತಾಡೋಣ ಬಿಡಿ. ಹಾಲೆಲುಯಾ. ನಮ್ಮ ಚರ್ಚಲ್ಲಿ ಹಿಂದಿ ಸರ್ವಿಸ್ ಇದೆ, ನಮ್ಮ ಚರ್ಚಲ್ಲಿ ಕನ್ನಡ ಸರ್ವಿಸ್ ಇದೆ. ಹಾಗಾಗಿ ಹಿಂದಿ ಸರ್ವಿಸ್ ಅಲ್ಲಿ ಹಿಂದಿ ಮಾತಾಡ್ತೇನೆ, ಕನ್ನಡ ಸರ್ವಿಸ್ ಕನ್ನಡ ಮಾತಾಡ್ತೇನೆ. ಈಗ ಎರಡು ಮಾತಾಡೋ ಕಷ್ಟ, ಅದಕ್ಕೋಸ್ಕರ ಕಷ್ಟ. ಈಗ ಗೊಲ್ಯಾತನು ಬಂದು ಯಾರನ್ನ ಹೆದರಿಸಿ ಬರ್ತಾ ಇದ್ದಾನೆ. ನಿಮ್ಗೆಲ್ಲ ಏನ್ ಮಾಡ್ಬಿಡ್ತೀನಿ ನಾನು, ಒಬ್ಬರನ್ನ ಕಳಿಸ್ಬಿಟ್ಟು ನೋಡ್ತೀನಿ ನಾನು ನಿಮಗೆ ಏನ್ ಮಾಡಕ್ಕಾಗತ್ತೆ. ನೀವು ಒಬ್ಬರನ್ನ ಬಂದ್ಬಿಟ್ಟು ಅವ್ನು ಏನ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ನೀವೆಲ್ಲ ನಮ್ಮ ಕಡೆ ಬಂದ್ಬಿಡ್ಬೇಕು ನೀವು ಅಂತ ಹೆದರಿಸ್ಬಿಟ್ಟ. ಸೌಲನ ಜನರೆಲ್ಲ ಭಯಪಟ್ಟು ಓಡಿದ್ಬಿಟ್ರು, ಯಾರು ಅವನನ್ನ ಸೋಲ್ಸಕ್ಕಾಗಲ್ಲ ಅಂತ. ಆದ್ರೆ ದಾವೀದ ಹೋಗಿ ಏನ್ ಮಾಡ್ತಾವ ಅವನನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊಲ್ಯಾತನ ಅಜ್ಜಿ ಯಾರಿರ್ಬೋದು ಹೇಳಿ ನಾನು? ಗೊಲ್ಯಾತನ ತಂದೆ ರಫಾಯನ ಅಜ್ಜಿ ಯಾರಿರ್ಬೋದು ಗೊತ್ತಾ? ಅದೇ ಓರ್ಫಳ ಸಂತತಿಯಿಂದ ಯಾರು ಬಂದ್ರು? ರೂತರ ಸಂತತಿಯಿಂದ ಯಾರು ಬಂದ್ರು? ಓರ್ಫಳ ಸಂತತಿಯಿಂದ ಯಾರು ಬಂದ್ರು? ಈಗ ಇಬ್ಬರಿಗೂ ಒಂದು ಚಾಯ್ಸ್ ಇತ್ತು, ಈ ದೇವರು ಬೇಕಾ ಅದು ಬೇಕಾ ಅಂತ. ರೂತಳು ಯೆಹೋವ ದೇವರ ಆಯ್ಕೆ ಮಾಡಿಕೊಂಡು ಅವಳು ಲೋಕವನ್ನು ಆಯ್ಕೆ ಮಾಡು. ಲೋಕದಿಂದ ಹುಟ್ಟಿದ ಸಂತತಿ ಯಾವುದು? ಅವಳು ಆಯ್ಕೆ ಮಾಡ್ಕೊಂಡು ಹೋಗ್ಬಿಟ್ಲು. ಗೊಲ್ಯಾತ ಎಷ್ಟು ದೊಡ್ಡವನಾಗಿ ಕಂಡ್ರು ಕೂಡ ಗೆಲುವು ದೇವರ ಮಕ್ಕಳದೇ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ಹಾಗಾದ್ರೆ ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಫಾಸ್ಟಿಂಗ್ ಪ್ರೇಯರಲ್ಲಿ? ಏನೇ ಆದ್ರು, ಹೇಗೆ ಇದ್ರು ನಮ್ದು ಲೋಕ ಬೇಡ ದೇವ್ರೆ, ನನಗೆ ನೀನ್ ಬೇಕು. ಹಲ್ಲೆಲೂಯಾ. ಒಂದೇ ಪ್ಲೇಸ್ ಅಲ್ಲಿ ಯುದ್ಧ ಮಾಡಕ್ ನಿಂತಿದ್ದಾರೆ ನೋಡ್ರಿ. ಯುದ್ಧದಲ್ಲಿ ಗೊಲ್ಯಾತ ಸೋತು ಹೋಗ್ತಾ ಇದ್ದಾನೆ. ಗೊಲ್ಯಾತನ ತಲೆಯನ್ನು ತೆಗೆದುಕೊಂಡು ಹೋಗಿ ಯೆರೂಸಲೇಮಿನಲ್ಲಿ ಒಂದು ಬೆಟ್ಟದ ಮೇಲೆ ಹಾಕ್ಬಿಡ್ತಾರೆ. ದಾವೀದ ಹೇಳ್ತಾನೆ, ನಾನು ಅವನನ್ನು ಕೊಂದು ಬಿಟ್ಟೆ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಅದೇ ಬೆಟ್ಟದಲ್ಲಿಯೇ ಯಾವ ಗೊಲ್ಯಾತನ ತಲೆ ಹಾಕಲ್ಪಟ್ಟಿತ್ತು, ಅದೇ ಬೆಟ್ಟದಲ್ಲಿ ಯೇಸು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಸೈತಾನನ ತಲೆಯನ್ನು ಚಚ್ಚಿಬಿಡ್ತಾರೆ. ಅದಕ್ಕೆ ಏನಂತ ಹೆಸರಿದ್ದಾರೆ ಬೆಟ್ಟದ ಹೆಸರೇನು? ಗೋಲ್ಗೋತಾ. ಗೊಲ್ಯಾತನ ತಲೆ ಬುರುಡೆ ಇರುವಂತ ಸ್ಥಳ ಅಂತ ಅರ್ಥ. ಗತ್ತೂರಿನ ಗೊಲ್ಯಾತನು ಅಂತ. ಗತ್ತೂರಿನ ಗೊಲ್ಯಾತನು ಇದೇ ಸ್ಥಳದಲ್ಲಿ ಸತ್ತನಾದ್ರೆ ಸೈತಾನನಿಗೆ ಇದೇ ಸ್ಥಳದಲ್ಲಿ ಎಂಡು ಅಂತ. ಯಾವ ಸ್ಥಳದಲ್ಲಿ ಗೊಲ್ಯಾತನ ತಲೆ ಕತ್ತರಿಸಲ್ಪಟ್ಟೋ ಅದೇ ಶಿಲುಬೆಯಲ್ಲಿ ಅದೇ ಸ್ಥಳದಲ್ಲಿ ಸೈತಾನನ ತಲೆ ಕತ್ತರಿಸಲ್ಪಟ್ಟಿದೆ. ದೇವರ ಮಕ್ಕಳಿಗೆ ದೇವರು ಜಯ ಕೊಟ್ಟಿದ್ದಾರೆ. ಯಾರೆಲ್ಲ ಹೇಳ್ತಾರೆ ಇವತ್ತು ಸೈತಾನನ ಈಸಿ ಸೋಲಿಸ್ಬಿಡ್ತೀರಿ ನೀವು?